DCC ಬ್ಯಾಂಕ್ ಹತ್ರ ಬಂದಿದೀವಿ. ಇಲ್ಲಿ ನೋಡೋಣ ಏನದ, ಇಲ್ಲಿ ಏನು ಸಮಾಚಾರ ಏನದ ನೋಡೋಣ. ಇಲ್ಲಿ ಏನದ ತ್ರಾಸಿ ಏನು ಕಟ್ಟಡ ಹೆಂಗ್ ನಡೆದ್ರೆ ಮಾತಾಡ್ರಿ, ಹೇಳ್ರಿ ನಮಗೆ. ನಮಸ್ಕಾರ ರೀ. ತಲ್ಸಿರೋರಿ ನಿಮ್ದು ಅದ್ರಿ ಎಷ್ಟು ದುಡ್ಡು ಕೊಡ್ಬೇಕ್ರಿ? ಏನ್ ಕೊಡಲಾಗ್ಯಾರ? ಎಟ್ ಅದಾರ ಇದು ಅಮೌಂಟ್ ಎಟ್ ಕೊಡ್ಬೇಕು? ಮತ್ತೆ ಇನ್ಶೂರೆನ್ಸ್ ನಮ್ದು ಶಾಸಕರು ಏನ್ ಕೆಲಸ ಮಾಡ್ತಾರ? ನೀವು ಶಾಸಕರು ಯಾರು? ನಮ್ಮ ಮನೆಯವ್ರಿ ಇಲ್ರಿ, ಶಾಸಕರು ಯಾರಿ? ಸರ್ಕಾರ ರೀ, ಸರ್ಕಾರ ಕೇಂದ್ರ ಸರ್ಕಾರ ಕೊಡೋದು. ಕೇಂದ್ರ ಸರ್ಕಾರ ಇದು ಮಹಾನ್ ಸರ್ಕಾರ ಯಾರು ಹೇಳಿದ್ರು? ಬೇರೆ ಪಟ್ಟ ಸುಮಾರು ಸಿದ್ದರಾಮಯ್ಯ ಸುಮಾರು ಕಟ್ಟಿ ವಾಸ ಏನ್ ಕೆಲಸ ಮಾಡ್ತಾರೆ? ನಮಸ್ಕಾರ. ನಮಸ್ಕಾರ. ನಿಮ್ಗೆ ಏನು ಪ್ರಾಬ್ಲಮ್ ಏನದ ಸರ್? ಬಾಬಾ ನಿಮ್ದು ಪ್ರಾಬ್ಲಮ್ ಏನದ ರೀ? ಇಲ್ಲಿ ಯಾಕೆ ಕೂತೀರಿ ನೀವು? ಇಲ್ರಿ, ಅಮೌಂಟ್ ತೊಳಕ ರೊಕ್ಕ ಸೆಲೆಕ್ ಅಲ್ರಿ. ಎಟ್ ಬರ್ಬೇಕ್ರಿ ನಿಮ್ಗೆ ರೊಕ್ಕ? ಹೊಂಟವ್ರಿ ಬರಬರ ಏನ್ ಬರಲ್ಲ? ಹೊಂಟವ್ರಿ. ಎಟ್ ಬರ್ಬೇಕ್ರಿ ನಿಮ್ಗ? ನಮಗ್ರಿ ನೋಡ್ರಿ ಈಗ ಹಾ ರೀ, ಇನ್ಸೂರೆನ್ಸ್ ಬಂದ್ರಿ ನಿಮ್ಗ? ಬಂದವ್ರಿ. ಅಂದ್ರೆ ಇದು ಪಾಳಿ ಹಚ್ಚಾಕ್ ನಿಂತಿರಿ ಇಟ್ಟು ಅದೇ ರೊಕ್ಕಿಗೆ ರೀ. ಎಷ್ಟ್ ಕೊಡೋಗುತ್ತಾರ ರೊಕ್ಕ? 5,000 ಕೊಡ್ತಾರೆ. 5,000 ಬರಬರ ಎಟ್ ಅಂದ್ರ ಹೊಂಟವ್ರಿ ನಿಮ್ಗ? ನಮಸ್ಕಾರ. ನಮಸ್ಕಾರ ಸರ್. ಏನ್ರಿ ಸರ್ ನೀವು ಇನ್ಶೂರೆನ್ಸ್ ರೊಕ್ಕ ಬರಬರ್ ಹೊಂಟವ್ರಿ? ಬರಾಬರ್ ಹೊಂಟವ್ರ ಸರ. ಇದು ಒಬ್ಬರಿಗೆ 5,000 ರೂಪಾಯಿ ಕೊಡುತ್ತಾರ್ರಿ. ಬಾಳ ಹೈರಾಣ ಅದ ಪಾಳಿ. ಅದೇ ರೀ, ಬ್ಯಾರೆ ವ್ಯವಸ್ಥೆ ಮಾಡಿದ್ರು ಒಳ್ಳೇದ. ಮುಂಜೆ 10 ಪಾಳಿ ಬಂದ್ರು ನಮ್ದು 20,000 ಇತ್ತು. ಎಲ್ಲ 5,000 ರೂಪಾಯಿ ಮಾಡಿ ಜನರಿಗೆ ಅನುಕೂಲ ಆಗಂಗ್ ಮಾಡ್ಬೇಕು. ಅಮೌಂಟ್ ಬರಾಬರ್ ಬರ್ರಿ ಬಂದ್ ಅಮೌಂಟ್ ಬರಾಬರ್ ಹೊಂಟವ್ರಿ? ನೀವು ಅಮೌಂಟ್ ಬರ್ಬೇಕವ್ರಿ ಬ್ಯಾಂಕಿಂದ. ಅಂದ್ರೆ ಇದು ಬ್ಯಾಂಕಿಂದ ತ್ರಾಸ್ರಿ ನಿಮ್ಗ? ಇದು ಬ್ಯಾಂಕಿನ ಏನ್ ತ್ರಾಸ ಏನದ ನಿಮ್ಗೆ? ಏನ್ ತ್ರಾಸ? ಬಂದು ಮನೆ ಹೋಗೋದು, ಮತ್ತೆ ನಾಳೆಗೆ ಬರೋದು. ನಿಮ್ ಸರ್ವಿಸ್ ಬರಾಬರ್ ಕೊಡಲಾಗ್ಯಾರ ಬ್ಯಾಂಕ್ ಅವ್ರದ್ದು ಯಾರೋ ಮತ್ತೆ ಎಲ್ಲ ಬ್ಯಾಂಕ್ಗಳಿಗೆ ತಮ್ಮ ಏರಿಯಾಕ್ ಬ್ಯಾಂಕ್ ಗಾಡಿ ಅದು ಅಡ್ಜಸ್ಟ್ ಮಾಡಿ ಯಾರು ರೂಪಾಯಿ ಬಹಳ ಹೈರಾಣ. ದಂಧೆ ಬಿಟ್ಟು ಬರ್ಬೇಕು, ಮತ್ತೆ ರೂಪಾಯಿ ಮತ್ತೆ ಹೋಗೋದು ಬಿಟ್ಟು ಈ ಬಡ್ಡಿ ಬಂದ್ ಮಾಡ್ತಾ ಒಂದೊಂದ್ 2 ದಿನ ಹೋಗ್ಯಾದ್ರೆ ಒಂದೊಂದ್ ವಾರ ಹೆಚ್ಚಿಗೆ ಐತಿ. ಮುಂದೆ ಅಲ್ಲಿ ಹಿಡಿದು ಮಂದಿ ಕಮ್ಮ ಆದ್ರೆ ಹಬ್ಬ ಹೇಳಿ ಅಲ್ಲಿ ಹಿಡಿದು ಯಾರು ಯಾರಿಗೆ ಕೊಡಬೇಕು? ಎದುರು ಸಲಕ್ ನಿಂತ ನಾವು ಪೇಮೆಂಟ್ ಸಲಕ್ ಇಲ್ಲಿ ಪಾಳಿ ಏನ್ ಬಾಳ ತಡ ಉತ್ತರ ಬರ್ಬೇಕಿಲ್ಲ. ಲೈನ್ ಹೆಚ್ಚಿಗೆ ಅದ ರೀ. ಅಂದ್ರೆ ಹೆಂಗಿಲ್ರಿ ಮಾತಾಡ್ರಿ. ಅಂದ್ರೆ ಇನ್ನು ಪಾಳಿ
ನಿಮ್ ಬ್ಯಾಂಕಿನಿಂದ ಏನ್ ತ್ರಾಸ ತಮ್ರಿ ದಿನಾನು ನಾವು ಕೂಲಿ ರೈತರು ಬರ್ತೇವೆ ಒಂದ್ ಕೂಲಿ ಹತ್ ಬರಬೇಕು ದಿನ 2,000 ಕೊಡ್ತಾರೆ ದಿನ ಬರ್ಬೇಕು ನೀವು ದಿನ ಬರ್ಬೇಕು ಇಲ್ಲಿ ದಿನ ಬರ್ಬೇಕು ನಾವು ಕೂಲಿ ಹಚ್ಬೇಕಾ ನೀವು ಒಕ್ಕಲ್ತನ ಮಾಡ್ಬೇಕಾ ಇಲ್ಲಿ ಬರ್ಬೇಕು ನಾವು ನಿಮ್ಗದು ಬಾಳ ತ್ರಾಸ ಆಗುತ್ತೆ ಲೆಕ್ಕ ಎಲ್ಲಾ ರೈತರು ತ್ರಾಸ ಇಲ್ಲಿ ಬಂದ ಯಾಕಂದ್ರೆ ನಿಗಿರ್ತಾರ ಜಲ್ದಿ ಕೊಡೋಣ ಜರ ಅಲ್ಲಿ ಹೆಚ್ಚಿಗೆ ನಾವ್ 2-3 ಅಕೌಂಟ್ ತಂದೆ ಜಲ್ದಿ ನೋಡಲ್ಲ ಹಂಗ ನಮ್ಮನೆ 3 ಅಕೌಂಟ್ ನೋಡಕ ಅವ್ರು ಕರ್ಕೊಂಡ್ ಬರ್ತಾವ ಹಾಗಿದಾರ ಯಾರ್ದ ಅಕೌಂಟ್ ಅವ್ರು ಬಂದ್ರೆ ನಮ್ಮನೆಗೆ ಮಂದಿ ಅಕೌಂಟ್ ಅಷ್ಟು ಮಂದಿ ಬರ್ತಾನು ಒಂದ್ ತಕ್ಕ ಬರ್ಕೊಂಡಿ ಅವರೇ ಬಂದು ನಿಮ್ದು ಬರಾಬರ್ ಸವಲತ್ತು ಕೊಡಲ್ಲ ಫೆಸಿಲಿಟಿ ಕೊಡಲ್ಲ ರೈತರು ಬೇಕು ತ್ರಾಸ ನೋಡ್ರಿ ಇದು ನಿಮ್ಗೆ ಒಂದೇ ಬ್ಯಾಂಕ್ ಅದಾರ ಇದ್ರ ಅಮೌಂಟ್ ಸೆಲೆಕ್ಟ್ ಹಳ್ಳಿಯವ್ರು ಎಲ್ಲ ಇಲ್ಲೇ ಬರ್ಬೇಕ್ರಿ ಇಡೀ ತಾಲೂಕಿಂದ ರಶ್ ಆಗತ್ತಲ್ಲ ಇಲ್ಲಿ ಬರೋದು 2,000 ಕೊಡ್ತಾರ್ರಿ ದಿನ 2,000 5 ದಿನ ಬರ್ಬೇಕು ಮಾಡ್ರಿ ರೈತರು ಏನ್ ಪರಿಸ್ಥಿತಿ ಪರಿಸ್ಥಿತಿ ಗಂಭೀರವ್ರಿ ಈ ಬ್ಯಾಂಕ್ ಅನುಕೂಲ 20 ಗಾಡಿ ಖರ್ಚಿಗೆ ಇಲ್ಲೇ ಬರ್ಬೇಕು ನಿಮ್ಗೆ ATM ಫೆಸಿಲಿಟಿ ಇಲ್ರಿ ಏನು ಇಲ್ಲ ಖರಾಬ್ ಆಗೈತೆ ಖರಾಬ್ ಆಗ್ತದ ಪ್ರಿಂಟ್ ಅಂದ್ರೆ ನಿಮ್ದು ಏನು ಕೇಳಲ್ಲ ಇಲ್ಲಿ ನಮ್ದು ಹೊಯ್ತು ಎದರದ ಬಂದು ಒಂದೊಂದು ಸುದ್ದಿಗೆ ಗೊತ್ತಾಗಲ್ಲ ಪ್ರಿಂಟ್ ಹಾಕಲ್ರಿ ಪ್ರಿಂಟ್ ಹಾಕಲ್ರಿ ಪ್ರಿಂಟ್ ಹಾಕಲ್ರಿ 2,000 ಕೊಡ್ಲಿ 2,000 ಕೊಡ ಗಟ್ಟಿ ಯಾವ್ದ್ರದ್ದು ಬಂದವ ಇನ್ಶೂರೆನ್ಸ್ ಬಂದು ನಮ್ಮ ವೈದ್ಯರು ರೊಕ್ಕ ಬಂದಿರ್ತಾವಲ್ರಿ ಅವು ಬಂದವ ಒಟ್ಟ ಒಂದು ಗೊತ್ತಾಗಲ್ಲ ಪ್ರಿಂಟ್ ಸುದ್ದಿಗೆ ಹಾಕಲ್ರಿ ತಾವ ತೋತಿರ್ತವ್ರಿ ಬಂದು ಬೇಡ ನೋಡ್ರಿ ಇದು ಪ್ರಿಂಟ್ ಸುದ್ದಿಗೆ ಹಾಕಲ್ರಿ ಇವ್ರದ್ರೆ ಹೊಸದೇ ಪಾಸ್ಬುಕ್ ಅಂದ್ರೆ ಪ್ರಿಂಟ್ ಮಾಡಲ್ಲ ಈಗ ಸುಮ್ಮನೆ 2,000 ಕೊಡೋದು ಕೊಟ್ಟು ಹೋಗ್ತಾರ ಕೈಯಾಗ್ರಿ ಕಿರಾಣಿ ದುಕಾನ್ದಾಗ ಕೊಟ್ಟಪ್ಲೆ ನಿಮ್ ರೈತರಿಗೆ ಬರಾಬರ್ ಸವಲತ್ತು ಕೊಡಲಾಗ್ಯಾರ ಬ್ಯಾಂಕ್ ಒಂದೇ ಪೂರ ಇಡೀ ತಾಲೂಕಾ ಮಂದಿ ಎಲ್ಲ ಇಲ್ಲೇ ಒಂದೇ ತಗೊಂಡ್ರೆ ಅದು 3 ದಿನ ನಮಸ್ಕಾರ ಎಲ್ಲರೂ. ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ಸಿದ್ದಗೌಡ ಪಾಟೀಲ್, ಸೋಷಿಯಲ್ ಮೀಡಿಯಾ ಬಿಜೆಪಿ ಸಂಚಾಲಕರು. ಇವರನ್ನು ಏನು ಮಾತಾಡ್ತಾರೆ ನೋಡೋಣ ಬನ್ನಿ. ನಮಸ್ಕಾರ ಎಲ್ಲರಿಗೂ. ನಾನು ಆಳಂದ ತಾಲೂಕಾ ಸೋಷಿಯಲ್ ಮೀಡಿಯಾ ಸಂಚಾಲಕ ಮಾತಾಡ್ತಿರೋದು. ಇದು ನೋಡ್ರಿ, ಆಳಂದ ತಾಲೂಕಿನ ಏಕೈಕ DCC ಬ್ಯಾಂಕ್ ಅದ ಇದು. ಈ ಬ್ಯಾಂಕ್ ರೈತರ ಅನಾನುಕೂಲತೆ ಏನಪ್ಪಾ ಅಂತಂದ್ರ ಇಲ್ಲಿ ರೈತರಿಗೆ ಬರೀ 2,000 ರೂಪಾಯಿ ಕೊಡ್ತಾರ, ಆಮೇಲೆ 2,000 5,000 ರೂಪಾಯಿ ಕೊಡ್ತಾರ. ಬರೀ ಒಂದ್ ವಾರದಲ್ಲಿ 3 ದಿನ ಕೊಡ್ತಾರ. ಸೋಮವಾರ, ಮಂಗಳವಾರ, ಬುಧವಾರ ಈ 3 ದಿವಸ ಕೊಡ್ತಾರಂತ. 4ನೇ ದಿವಸ ಬಿಡಲ್ಲ, ಮತ್ತೆ ಒಂದ್ ವಾರ ದಿವಸ ಬಿಡಲ್ಲ. ಮ್ಯಾಕ್ಸಿಮಮ್ ಇವತ್ತ ಆಡಳಿತ ಮಂಡಳಿ ಸದಸ್ಯರಾಗ್ಯಾರ ಯಾರು, ಗುಲ್ಬರ್ಗ DCC ಬ್ಯಾಂಕಿನಿಂದ ಆಳಂದ ತಾಲೂಕಿನ ಅಶೋಕ್ ಸೋಳೇಶ್ವರ ಅವರು ರೈತ ಪ್ರತಿನಿಧಿ ಆಗೋಗ್ಯಾರ. ಇಲ್ಲಿ ಏನೋ ರೈತರಿಗೆ ಸ್ಪಂದನೆ ಮಾಡ್ತಾ ಇಲ್ಲ. ಹೀಗಾಗಿ ಅಶೋಕ್ ಸೋಳೇಶ್ವರ ಅಣ್ಣವ್ರೆ ಬರೇ ಮಾಜಿ ಶಾಸಕರ ಬಗ್ಗೆ ಹೇಳೋದಲ್ಲ, ನೀವು 3 ಪೀಡ್ ಆಗ್ಯಾರ, 3 ಪೀಡ್ ಸದಸ್ಯರಾಗಿರಿ. ಇಲ್ಲಿ ಆಳಂದ ತಾಲೂಕಿನ ಇನ್ನ 3 ಪೀಡ್ ಆದ್ರೂ ಬಿ ನಿಮ್ಗೆ ಕಟ್ಟಡ ಮಾಡ್ಲಿಕ್ಕೆ ಆಗಲ್ಗ್ಯದ, ಶೌಚಾಲಯ ಮಾಡ್ಲಿಕ್ಕೆ ಆಗಲ್ಗ್ಯದ. ಇದ್ರ ಉತ್ತರ ಕೊಡ್ರಿ. ಬರೇ ಮಾಜಿ ಶಾಸಕರ ಮೇಲೆ ಸುಳ್ಳು ಆರೋಪ ಮಾಡ್ಕೊಂಡು ಅವ್ರು ಹಾಂಗ್ ಮಾಡ್ಯಾರ, ಇವ್ರು ಹಿಂಗ್ ಮಾಡ್ಯಾರ ತಲಕ್ ಹೋಗ್ಬೇಡ್ರಿ. ಈಗ ನಿಮ್ ಕೈಯಾಗ ಅಧಿಕಾರ ಅದ, ಅಧಿಕಾರದಿಂದ ಏನ್ ಮಾಡತ್ರಿ, ಒಳ್ಳೆ ಕಟ್ಟಡ ಮಾಡ್ರಿ, ಒಳ್ಳೆ ಶೌಚಾಲಯ ಕೊಡ್ಸ್ರಿ. ಮ್ಯಾಕ್ಸಿಮಮ್ ರೈತರಿಗೆ 1 ಲಕ್ಷ ರೂಪಾಯಿ ತನಕ ಇಲ್ಲಿ ಶಿವಮೊಗ್ಗ ಮಾಡ್ರಿ. ಅದು ಬಿಟ್ಟು ಬರೀ ಸುಳ್ಳು ಆರೋಪ ಮಾಡಿ ನಿಮ್ಮ ಇಲಾಖೆಯಲ್ಲಿ ನಿಮ್ಮ
ಬ್ಯಾಂಕ್ನಲ್ಲಿ ಇಷ್ಟೆಲ್ಲ ನ್ಯೂನ್ಯತೆಗಳು ಇಟ್ಕೊಂಡು ಆಮೇಲೆ ಈ ತರ ಮಂದಿ ಬಗ್ಗೆ ಮಾತಾಡೋದು ನಿಮ್ಗೆ ಕೇಳಿಲ್ವಾ? ನೀವು ಆಲ್ರೆಡಿ ಅಧಿಕಾರದಾಗ ಇದ್ದೀರಿ, ಮಾಡ್ರಿ. ಯಾಕೆ ಮಾಡಲ್ಲಿದ್ದೀರಿ? ರೈತರು ನಿಮ್ ಕಣ್ಣಿಗೆ ಕಾಣಿಸಲ್ವಾ? ಮತ್ತೆ ನಾವ್ ಹೇಳ್ತೀರಿ ರೈತರು ನಾವು ಜಮೀನ್ ಹೋಗೋ ಹಾದಿ ಮಾಡ್ಕೊಡ್ತೀನಿ ಅಂತ ಹೇಳ್ತೀರಿ. ಜಮೀನ್ ಹೋಗಕ್ ಹಾದಿ ಯಾಕೆ ಮಾಡ್ಕೊಡ್ತೀರಿ? ಜಮೀನ್ ಹೋಗಕ್ ಹಾದಿ ಬ್ಯಾಡ್ರಿ. ಈಗ ರೈತರಿಗೆ 20,000 ರೂಪಾಯಿ ಬರವಾಗ ಮಾಡ್ರಿ. 2,000 3,000 ಕೊಡುವಾಗ ಯಾಕೆ ಮಾಡ್ತೀರಿ? ಬರೀ ರೈತರಿಗೆ ಜಮೀನ್ ಹೋಗಕ್ ದಾರಿ ಮಾಡಿಕೊಟ್ಟು ಸಾಲದು. ನೀವು ರೈತರಿಗೋಸ್ಕರ ಇಲ್ಲಿ 1 ಲಕ್ಷ ರೂಪಾಯಿ ಸಿಗುವಾಗ ಮಾಡ್ರಿ. ಆಗ ನಿಮ್ಗೆ ನಾವು ರೈತ ಪ್ರತಿನಿಧಿ, ನೀವು ರೈತ ಪರ ಕಾಳಜಿ ಇದ್ದೀರಿ ಅಂತ ನಾವು ಒಪ್ಕೋತೀವಿ. ಅದು ಬಿಟ್ಟಿಸಿಂದ ನಾವು ರೈತರ ಪರ ಇದ್ದೀನಿ, ಅದು ಇದ್ದೀನಿ ಅಂತ ಹೇಳ್ಕೋಬಿಡ್ರಿ, ಹೆಸರುಗಳನ್ನ ತೊಳಿತಿರೋರೆ. ಹೀಗಾಗಿ ನೀವು ರೈತ ಕಟ್ಟಡ ನಿರ್ಮಾಣ ಮಾಡ್ರಿ, ರೈತರಿಗೆ ಅನುಕೂಲ ಕೊಡುವಾಗ ಮಾಡ್ರಿ. ಆಮೇಲೆ ರೈತರಿಗೆ ಯಾವುದೇ ತರ ರೈತ ಕಲ್ಯಾಣ ಭವನ ಇಲ್ಲ, ಏನೂ ಇಲ್ಲ. ಅದು ಬೇರೆ ರೈತ ಹೇಳಿದ್ರೆ ಆಗಲ್ಲ. ಧನ್ಯವಾದ. ತಾಲೂಕಿನಾಗ ಇದು DCC ಬ್ಯಾಂಕ್ ಒಂದೇ ಅದ. ಹಲವಾರು ವರ್ಷದಿಂದ ನಾವು ನೋಡುಗತ್ತಿದೆವು. ಏನಾಗ್ಯದಂದ್ರ ಇಲ್ಲಿಂದ ಈ ಬ್ಯಾಂಕ್ ಲಿಂದ ಪೂರಾ ಹೊರಗ್ ರೋಡಿನ ತನ ಲೈನ್ ಹತ್ತಿರ್ತದ್ರಿ. ಅದ್ರೊಳಗ ಹಿರಿಯರ್ ಇರ್ತಾರ, ಹೆಣ್ಮಕ್ಳು ಇರ್ತಾರ, ಹ್ಯಾಂಡಿಕ್ಯಾಪ್ ಮಂದಿ ಇರ್ತಾರ. ಅವ್ರಿಗೆ ಯಾರಿಗೂ ಸ್ಪೆಷಲ್ ಫೆಸಿಲಿಟಿ ಏನು ಇಲ್ಲ. ಬ್ಯಾಂಕ್ ಮ್ಯಾನೇಜರ್ ಯಾರು ಇರ್ತಾರೋ ಯಾರಿಲ್ಲ ಗೊತ್ತಿಲ್ಲ. ಬರೀ ಇಲ್ಲಿ ಗುಂಡಾಗಿರಿ ಅದು ಇದು ಮಾಡೋದು. ಯಾರು ರೊಕ್ಕ ಹೆಚ್ಚು ಕೊಡು ಅಂದ್ರ ಅವ್ರಿಗೆ ಬೈಯೋದು, ಹೋಗೋ ಇಲ್ಲಿದು ನಾ ಅನ್ನೋದು, ನಾಳೆಗ್ ಬಾ ಅನ್ನೋದು, 2,000 ರೂಪಾಯಿ ಕೊಡೋದು, ಮತ್ ನಾಳೆಗ್ ಬಾ ಅನ್ನೋದು, 2,000 ರೂಪಾಯಿ ಕೊಡು ಅನ್ನೋದು, ನಾಳೆಗ್ ಬಾ ಅನ್ನೋದು. ಎಲ್ಲರಿಗೂ ಇಲ್ಲಿ ಬ್ಯಾಂಕ್ದಾಗ ಎಲ್ಲಾ ಗುಂಡಾಗಿರಿ ಮಾಡಕತ್ತಾರಿ. ಯಾರು ಇಲ್ಲಿ ಬರೋಬ್ಬರ್ ವ್ಯವಸ್ಥಾಪಕ ಇಲ್ರಿ. ಇದು ಎಲ್ಲಾ ಕಾಳಜಿ ವಹಿಸ್ರಿ. ಅಶೋಕ್ ಸವಳೇಶ್ವರ ಅವ್ರೆ, ವಿಚಾರ ಮಾಡ್ರಿ. ಇಲ್ಲಿ ಎಲ್ಲರೀಗ ಎಲ್ಲಾ ಹಳ್ಳಿಯಿಂದ ಮಂದಿ ಬರ್ತಾವ, ಅವ್ರಿಗೆ ಎಲ್ಲಾ ವ್ಯವಸ್ಥೆ ಮಾಡಕ್ರಿ. ಪಬ್ಲಿಕ್ ನೀವು ಪ್ರತಿನಿಧಿ ಇದ್ರಿ, ಇದು ಎಲ್ಲಾ ನೋಡಿ ಕಿಶಿಂದ್ರ ಇಲ್ಲಿ ಗುಂಡಾಗಿರಿ ಮಾಡೋದ ಬಂದ್ ಮಾಡಿ ಕಿಶಿಂದ್ರ ಎಲ್ಲಾ ವ್ಯವಸ್ಥಾಪಕರು ಒಬ್ಬ ರೈತನ ಅಕೌಂಟ್ದಾಗ 50,000 ರೂಪಾಯಿ ಇದ್ದಂದ್ರ 50,000 ರೂಪಾಯಿ ಕೊಡಪ್ಲೆ ಮಾಡ್ರಿ. 2,000 1,000 5,000 ಕೊಟ್ರಿ ಏನ್ ಉಪಯೋಗ್ರಿ? ಅಲ್ಲಿ ಹೊಲ್ದಾಗ ಕೂಲಿ ಕೆಲ್ಸರಿಗೆ ಬ್ಯಾರೆ ಹಚ್ಚಿ ಅವ್ರು ಬರ್ಬೇಕು. ಅವ್ರಿಗೆ ಒಂದ್ 300 ಪಾಸಿ ಅಲ್ಲಿ ಕೊಡ್ಬೇಕು. ಅಲ್ಲಿ ಕೊಟ್ಟ ಕಿಶಿಂದ್ರ ಇಲ್ಲಿ ಬರ್ಬೇಕು. ಇಲ್ಲಿ ಮತ್ತ ನಾಳೆಗೆ ಬರ್ಬೇಕು. ಇಲ್ಲಿ ಇವ್ರಿಗೆ ಕೇಳಿದ್ರ ಅಂದ್ರ ಇವ್ರ ಏನಂತಾರ, ಇಟ್ಟೆ ಅದಪ್ಪ ನಮ್ಗ ಆದೇಶ 2,000 ರೂಪಾಯಿ ಅದ, 5,000 ರೂಪಾಯಿ ಆದೇಶ ಪ್ರತಿ ತೋರಿಸ್ರಿ ಅಂದ್ರ ಆದೇಶ ಪ್ರತಿ ತೋರ್ಸಲ್ಲ, ಏನು ತೋರ್ಸಲ್ಲ. ಇವ್ರು ವಿಚಾರ ಮಾಡೋದ್ ಪರಿಸ್ಥಿತಿ ಅದ. ಇಲ್ಲಿ ನಮ್ಮ ಆಳಂದ ತಾಲೂಕ ಕರ್ನಾಟಕದಾಗ ಎಲ್ಲರಿಗಿಂತ ಲಾಸ್ಟ್ ಪೊಸಿಷನ್ ದಾಗ ಬಂದ್ ಕೂತದ್ರಿ. ರೈತರ ಮೇಲೆ ಅನ್ಯಾಯ ಆಗುತ್ತರಿ ಇಲ್ಲಿ ಆಳಂದಾಗ. ಧನ್ಯವಾದಗಳು.